ಇನ್ನು 2024ರ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ಬಹಳ ಮುಖ್ಯವಾಗಿ ಬಿಜೆಪಿಯಲ್ಲಿರುವಂಥ ಮೊದಲಿಂದಲೂ ಕೂಡ ಬೂತ್ ಮಟ್ಟದಿಂದ ಮತ ಬ್ಯಾಂಕ್ ಭದ್ರತೆಗೆ ತಂತ್ರಗಾರಿಕೆ. ಇಂದು ಬೆಳಗ್ಗೆ 11 ಗಂಟೆ ಅರಮನೆ ಮೈದಾನದಲ್ಲಿ ಸಮಾವೇಶ ಆಗುತ್ತೆ. ಬಿಜೆಪಿಯಿಂದ ಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಮಾವೇಶ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಚಿಕ್ಕಬಳ್ಳಾಪುರ ಸೇರಿದಂತೆ 5 ಲೋಕಸಭಾ ಕ್ಷೇತ್ರಗಳ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ನಡೆಯುತ್ತೆ. ಮತ ಸಂಗ್ರಾಮ ಗೆಲ್ಲಲು ಭಾಜಪ ರಣತಂತ್ರ. ಬೂತ್ ಮಟ್ಟದಿಂದ ಸಾಧಾರಣವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬೂತ್ ಮಟ್ಟದಲ್ಲಿ ಬೂತ್ ಗೆದ್ದರೆ ದೇಶ ಗೆದ್ದಂತೆ ಅನ್ನುವಂಥ ಒಂದು ಐಕಾನಿಕ್ ಘೋಷಣೆ ಇದೆ ಬಿ ಜೆ ಪಿಯವರದು. ಆಮೇಲೆ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟ ನಂತರ ಬೂತ್ ಪ್ರಮುಖ, ಪೇಜ್ ಪ್ರಮುಖಕ್ಕಿಂತ ಅನೇಕ ಹೊಸ ಆಯಾಮಗಳನ್ನು ತಂದಿಟ್ಟು ಒಂದೇ ಒಂದು ಮತಗಳು ಹಾಳಾಗದ ಹಾಗೆ ನೋಡಿಕೊಳ್ಳುವಂಥ ಪ್ರವೃತ್ತಿಯನ್ನು ಕೂಡ ಮಾಡಿದ್ದಾರೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ 5 ಲೋಕಸಭಾ ಕ್ಷೇತ್ರ ಅಂದರೆ ಆಲ್ರೆಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿಯೇ ಇದೆ. ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ 5 ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳಲ್ಲಿ ಬಿ ಜೆ ಪಿನೇ ಇದೆ. ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಅಲ್ಲಿ ಇವತ್ತು ರೋಡ್ ಶೋ ಮಾಡ್ತಾ ಇದ್ದಾರೆ ಅಮಿತ್ ಶಾ. ಅದರ ಜೊತೆಗೆ ಅದಾದ ನಂತರ ಎಲ್ಲೆಲ್ಲಿ ಭಿನ್ನಾಭಿಪ್ರಾಯಗಳಿದೆ, ಅದು ತುಮಕೂರು ಇರ್ಬೋದು, ಇವನ್ ಚಿಕ್ಕಬಳ್ಳಾಪುರ ಇರ್ಬೋದು, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ಈ ಎಲ್ಲ ಭಾಗಗಳಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯಗಳಿದೆ ಆ ಭಿನ್ನರ ಜೊತೆ ಮಾತನಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ರಂಜಿತ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಂಜಿತ್, 5 ಲೋಕಸಭಾ ಕ್ಷೇತ್ರಗಳ ಬೂತ್ ಪ್ರಮುಖರ ಸಭೆಗಳು ನಡೆಯುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ 5 ಕ್ಷೇತ್ರಗಳ ಪೈಕಿ 5 ಲೋಕಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಆಲ್ರೆಡಿ ಬಿ ಜೆ ಪಿಯೇ ಇದೆ, ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ. ಇಲ್ಲಿಗೆ ಬರುವಂಥ ಈ ಬೂತ್ ಪ್ರಮುಖ, ಶಕ್ತಿ ಪ್ರಮುಖ ಎಲ್ಲ ಇದ್ದಾರೆ. ಯಾವ ರೀತಿಯ ಏನು ಮಾಹಿತಿಗಳು ಅಥವಾ ಯಾವ ರೀತಿಯ ಸಲಹೆಗಳನ್ನು ನೀಡಲಾಗುತ್ತೆ, ಏನು ನಡೆಯುತ್ತೆ ಇವತ್ತಿನ ಈ ಸಮಾವೇಶದಲ್ಲಿ? ಭಾರತ ಸಂಕಲ್ಪಕ್ಕೆ ವಿಜಯ ಸಂಕಲ್ಪ ಸಮಾವೇಶ. ಖಂಡಿತವಾಗಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಈ ಸಮಾವೇಶ ಬಹಳ ಪ್ರಮುಖವಾಗುತ್ತೆ. ಅಭ್ಯರ್ಥಿಗಳ ಗೆಲುವಿಗೆ ಬಹಳ ಪ್ರಮುಖವಾಗುತ್ತೆ. ಇಲ್ಲಿ ಬಂದಿರೋರು ಯಾರು ಕೂಡ ಸಾಮಾನ್ಯ ಕಾರ್ಯಕರ್ತರಲ್ಲ ಜಯಪ್ರಕಾಶ್ ಶೆಟ್ರೆ. ಇಲ್ಲಿ ಬಂದಿರುವಂಥ ಕಾರ್ಯಕರ್ತರು ಬೂತ್ ಮಟ್ಟದ, ಅದರಲ್ಲೂ ಕೂಡ ಶಕ್ತಿ ಕೇಂದ್ರದ ಪ್ರಮುಖರು ಬಂದಿದ್ದಾರೆ. ನೋಡ್ಬೋದು ನೀವು ನನ್ನ ಬಲಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಸುಮಾರು 5 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು, ಪ್ರಮುಖ ನಾಯಕರುಗಳು ಅಲ್ಲಿದ್ದಾರೆ. ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ ಸೇರಿದಂತೆ ಪ್ರಮುಖ ನಾಯಕರುಗಳ ಸಭೆ ಇದು. ಅಮಿತ್ ಶಾ ಅವರು ಆ ಮೂಲಕ ಅವರೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ. ನೋಡ್ಬೋದು ಜಯಪ್ರಕಾಶ್ ಶೆಟ್ರೆ, ವೇದಿಕೆ ಮೇಲೆ ಅಮಿತ್ ಶಾ ಅವರು ಕುಳಿತುಕೊಂಡಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಯಡಿಯೂರಪ್ಪನವರು ಇದ್ದಾರೆ, ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಸೇರಿದಂತೆ ಈ ಭಾಗದ ಎಲ್ಲಾ ಜನಪ್ರತಿನಿಧಿಗಳು ಕೂಡ, ಅದರಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರುಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಆ ಮೂಲಕ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಒಂದು ಸಮನ್ವಯತೆ, ಮತ್ತೊಂದು ನಾವು ಹೇಗೆಲ್ಲ ಜನರ ಮುಂದೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ಅಮಿತ್ ಶಾ ಇವತ್ತು ಈ ಪ್ರಮುಖ ನಾಯಕರಿಗೆ ಕೆಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಮತ್ತೆ ಕೆಲ ಮಾರ್ಗದರ್ಶನಗಳನ್ನು ಕೊಡ್ತಾರೆ. ನಾವು ಹೇಗೆಲ್ಲ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸವನ್ನು ತಲುಪಿಸಬಹುದು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಸೂಚನೆಯನ್ನು ಕೊಡ್ತಾರೆ. ನೋಡಿ, ಇದು ಬಹಳ ಪ್ರಮುಖವಾದಂಥದ್ದು. ಯಾವಾಗ ಟಿಕೆಟ್ ಅನೌನ್ಸ್ ಆದ ನಂತರ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರೋದು. ಎಲ್ಲ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ಅಮಿತ್ ಶಾ ಅವರು ಬಂದು ಕಾರ್ಯಕರ್ತರಿಗೆ ಮತ್ತೆ ಪ್ರಮುಖ ನಾಯಕರಿಗೆ, ಬೂತ್ ಮಟ್ಟದ ಮತ್ತೆ ಶಕ್ತಿ ಕೇಂದ್ರದ ನಾಯಕರುಗಳಿಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡುವ ಮೂಲಕ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಕೆಲ ಮಾರ್ಗಸೂಚಿಯನ್ನು ಹೇಳಿದ್ದಾರೆ. ಇಲ್ಲಿವರೆಗೂ ಕೂಡ ಅಮಿತ್ ಶಾ ಅವರು ಅಸಮಾಧಾನವನ್ನು ತಣಿಸೋದಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನು ಮಾಡುವ ಮೂಲಕ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ರು. ಈಗ ಇನ್ನೇನಿದೆ, ಇದು ನಡೆಯುವಂಥದ್ದು ಪಕ್ಷ ಸಂಘಟನೆಯ ಜೊತೆಗೆ ಜನರನ್ನು ತಲುಪೋದು ಹೆಂಗೆ ಅನ್ನೋದು, ಹೊಂದಾಣಿಕೆ ಮಾಡಿಕೊಂಡು ಸಮನ್ವಯತೆಯಿಂದ JDS ಜೊತೆಯಲ್ಲಿ ಹೊಂದಾಣಿಕೆಯೊಂದಿಗೆ ಹೇಗೆ ಜನರಿಂದ ಮತವನ್ನು ಗಳಿಸೋದು ಅನ್ನೋದು, ಆ ನಿಟ್ಟಿನಲ್ಲಿಯೇ ನೋಡಿ ಸಮಾವೇಶದ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಮಿತ್ ಶಾ ಅವರು ಕುಳಿತುಕೊಂಡಿದ್ರೆ, ಯಡಿಯೂರಪ್ಪನವರು ಪಕ್ಕದಲ್ಲೇ ಇದ್ದಾರೆ, ಮತ್ತೆ ಎಲ್ಲ 5 ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಮುಖ ನಾಯಕರುಗಳಿದ್ದಾರೆ. ಈ ಕಾರ್ಯಕರ್ತರಿಗೆ, ಈ ಬೂತ್ ಮಟ್ಟದ ಮತ್ತೆ ಈ ಶಕ್ತಿ ಕೇಂದ್ರದ ಮುಖಂಡರಿಗೆ, ಅಧ್ಯಕ್ಷರಿಗೆ, ಮೇಲ್ವಿಚಾರಕರಿಗೆ ಕ್ಲಿಯರ್ ಆಗಿ ಇವತ್ತು ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ. ಹೇಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕೆಲಸಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು. ಹಾಗೆ ಇಲ್ಲಿ ಬಂದಿರುವಂತ ಜನರಿದ್ದಾರೆ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್, ಹಾಗೆ ಚಿಕ್ಕಬಳ್ಳಾಪುರ ಎಲ್ಲ ಭಾಗದ ಜನಪ್ರತಿನಿಧಿಗಳು
ನಾಯಕರುಗಳು ಕೂಡ ಇದ್ದಾರೆ. ಅವರು ಆ ಮೂಲಕ ಇಲ್ಲಿಂದ ಒಂದು ರಣಕಹಳೆಯನ್ನು ಮೊಳಗಿಸ್ತಾರೆ. ಆ ಮೂಲಕ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಲೆ ಇದೆಯಲ್ಲ, ಅದು ಎಲ್ಲ ಭಾಗಗಳಲ್ಲೂ ಕೂಡ, ಬೆಂಗಳೂರು ಈ ಎಲ್ಲ ಭಾಗದಲ್ಲೂ ಕೂಡ ಹೇಗಿದೆ, ಆ ಕಂಪನ ಹೇಗಿದೆ ಅನ್ನೋ ಒಂದು ವೈಬ್ರೇಷನ್ ಇವತ್ತಿನಿಂದ ಆಗುತ್ತೆ. ಆ ಮೂಲಕ ಇಡೀ ದಿನ ಇವತ್ತು ಅಮಿತ್ ಶಾ ಎಲ್ಲ ಕಡೆಗಳಲ್ಲಿ ಓಡಾಡ್ತಾರೆ. ಈ ಭಾಗದಲ್ಲಿ ಕಾರ್ಯಕರ್ತರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ JDS ಮತ್ತೆ ಬಿಜೆಪಿ ಮೈತ್ರಿ ಈ ಒಂದಿಷ್ಟು ಗೊಂದಲಗಳೇನಿತ್ತು ಅದೆಲ್ಲವನ್ನು ಕೂಡ ಸರಿಪಡಿಸಿ ಒಂದು ರಂಗಸಜ್ಜಿಕೆಯನ್ನ ಮಾಡಿ ಹೋಗ್ತಾರೆ. ಇದಾದ ನಂತರ ನಡೆಯೋದು JDS ಮತ್ತೆ ಬಿಜೆಪಿ ನಾಯಕರು ಸಮನ್ವಯತೆಯಿಂದ ಮತದಾರರನ್ನ ತಲುಪಿ